ಮುಂಗಾರಿಗೂ ಮುನ್ನ ಆರ್ಭಟಿಸ್ತಾ ಇರೋ ಮಳೆಗೆ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ಸುಸ್ತಾಗಿದ್ದಾರೆ. ತನ್ನ ಸಮಯಕ್ಕೂ ಮುಂಚೆಯೇ ಎಂಟ್ರಿ ಕೊಟ್ಟಿರೋ ವರುಣ ಬೆಂಗಳೂರಿಗೆ ನರಕ ದರ್ಶನ ಮಾಡಿಸ್ತಾ ಇದ್ದಾರೆ. ಇನ್ನು ಮಳೆಯಲ್ಲಿ ವಾಹನ ಸವಾರರ ಪರದಾಟವಂತೂ ಹೇಳತೀರದ್ದಾಗಿದೆ. ಮಳೆ ಮುಂಗಾರು ಆರಂಭಕ್ಕೂ ಮುನ್ನವೇ ವರುಣ ತನ್ನ ರೌದ್ರ ಪ್ರತಾಪವನ್ನ ತೋರಿಸುತ್ತಿದ್ದಾನೆ. ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ವರುಣಾರ್ಭಟಕ್ಕೆ ಜನ ಅಕ್ಷರಶಃ ತತ್ತರಿಸಿ ಹೋಗ್ತಿದ್ದಾರೆ. ಕೋರಮಂಗಲ ರೌದ್ರ ಮಳೆಗೆ ರಸ್ತೆ ಜಲಾವೃತ, ವಾಹನ ಸವಾರರ ಪರದಾಟ. ರಾತ್ರಿ ಸುರಿದ ಒಂದೇ ಮಳೆಗೆ ಕೋರಮಂಗಲದ ರಸ್ತೆಗಳೆಲ್ಲ ನದಿಯಂತಾಗ್ಬಿಟ್ಟಿವೆ. ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮೊಣಕಾಲುದ್ದ ನಿಂತ ನೀರಲ್ಲಿ ಬೈಕ್ ಸವಾರ ಹಾಗೂ ಸ್ವಿಗ್ಗಿ ಬಾಯ್ ಸ್ಕಿಡ್ ಆಗಿ ಬಿದ್ದ ದೃಶ್ಯಗಳು ಕಂಡು ಬಂದವು. ಸ್ಥಳ ಸಿಲ್ಕ್ ಬೋರ್ಡ್. ಹೊಳೆಯಂತಾದ ರಸ್ತೆಯಲ್ಲಿ ಕೆಟ್ಟು ನಿಂತ ಬಸ್. ಸಿಲ್ಕ್ ಬೋರ್ಡ್ ರಸ್ತೆಯಂತೂ ಸಂಪೂರ್ಣ ಜಲಾವೃತವಾಗಿತ್ತು. ರಸ್ತೆ ಮೇಲೆ ನಿಂತ ನೀರನ್ನ ಜೆಸಿಬಿಗಳ ಮೂಲಕ ಅಧಿಕಾರಿಗಳು ತೆರವುಗೊಳಿಸೋಕೆ ಹರಸಾಹಸ ಪಟ್ರು. ಇದೇ ನಡುವೆಯೇ ತುಂಬಿದ ರಸ್ತೆಯಲ್ಲಿ ಮುಂದೆ ಹೋಗಲಾರದೆ ಬಸ್ ಕೆಟ್ಟು ನಿಂತಿತ್ತು. ನಂದಗೋಕುಲ ಬಡಾವಣೆ ತುಂಬಿದ ರಸ್ತೆಯಲ್ಲೇ ಹಸುಗೂಸು ಬೇರೆಡೆ ಶಿಫ್ಟ್. ನಾಗವಾರದ ನಂದಗೋಕುಲ ಬಡಾವಣೆಯಲ್ಲಿ ಮಳೆಯಿಂದಾಗಿ ಮನೆ ಜಲಾವೃತವಾದ ಕಾರಣ ದಿಕ್ಕೆ ತೋಚದಂತ ತಾಯಿ ಹಸುಗೂಸನ್ನ ಕೈಯಲ್ಲಿ ಎತ್ಕೊಂಡು ತುಂಬಿದ ರಸ್ತೆಯಲ್ಲೇ ನೆಂಟರ ಮನೆಗೆ ಕರೆದೊಯ್ದಿದ್ದು ನಿಜಕ್ಕೂ ಮನ ಕಲಕುವಂತಿತ್ತು. ಹೆಣ್ಣೂರು ಹೊರಮಾವು ಟ್ರ್ಯಾಕ್ಟರ್ ಬೋಟ್ ಮೂಲಕ ಅಗತ್ಯ ವಸ್ತುಗಳ ಪೂರೈಕೆ. ವರುಣಾರ್ಭಟಕ್ಕೆ ಹೆಣ್ಣೂರು ಹೊರಮಾವು ಪ್ರದೇಶಗಳು ಸಂಪೂರ್ಣ ಜಲಮಯವಾಗಿದ್ದು, ಟ್ರ್ಯಾಕ್ಟರ್ ಹಾಗೂ ಬೋಟ್ಗಳಲ್ಲಿ ಸಂಚಾರ ಮಾಡಿದ ರಕ್ಷಣಾ ತಂಡ ಜನರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಿದೆ. ವಿಲ್ಸನ್ ಗಾರ್ಡನ್ ಏರಿಯಾ ಮುಳುಗಡೆ ನಿಂತಲ್ಲೇ ನಿಂತ ಕಾರು, ಬೈಕ್. ವಿಲ್ಸನ್ ಗಾರ್ಡನ್ 4ನೇ ಮುಖ್ಯ ರಸ್ತೆಯ ಏರಿಯಾ ಸಂಪೂರ್ಣ ಮುಳುಗಡೆಯಾಗಿ ಕಾರು, ಬೈಕ್ ಸೇರಿದಂತೆ ಇನ್ನಿತರ ವಾಹನಗಳು ನಿಂತಲ್ಲೇ ನಿಂತಿದ್ವು. ಅತ್ತ ಅಗ್ನಿಶಾಮಕ ಸಿಬ್ಬಂದಿಯಿಂದ ನೀರು ತೆರವುಗೊಳಿಸುವ ಕಾರ್ಯವೂ ನಡೆದಿತ್ತು. ಮಾನ್ಯತಾ ಟೆಕ್ ಪಾರ್ಕ್ ಮಳೆ ನೀರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಮಾಯ. ಭಾರೀ ಮಳೆಯಿಂದಾಗಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಮಾನ್ಯತಾ ಟೆಕ್ ಪಾರ್ಕ್ಗೆ ವರುಣ ಜಲ ದಿಗ್ಬಂಧನ ಹಾಕಿದ್ದಾನೆ. ರಸ್ತೆ ಯಾವುದು, ತಗ್ ಯಾವುದು ಅಂತ ಗೊತ್ತಾಗದೆ ವಾಹನಗಳು ನಿಂತ ನೀರಲ್ಲೇ ಸಂಚಾರ ಮಾಡಿವೆ. ಕೆಂಗೇರಿ 132 ಮಿಲಿಮೀಟರ್ ಮಳೆ ತುಂಬಿ ಹರಿದ ವೃಷಭಾವತಿ ನದಿ. ಕೆಂಗೇರಿಯಲ್ಲಿ ಬರೋಬ್ಬರಿ 132 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು, ಭಾರೀ ಮಳೆಯಿಂದ ವೃಷಭಾವತಿ ನದಿ ತುಂಬ ಹೋಗಿದೆ. ರಸ್ತೆ ಮೇಲೆಲ್ಲ ನದಿ ನೀರು ಹರಿದು ಬಂದು ನದಿಯ ಅಕ್ಕಪಕ್ಕದ ಪ್ರದೇಶಗಳು ಜಲಾವೃತವಾಗಿದೆ.
ಶಾಂತಿನಗರ 2 ಅಡಿಯಷ್ಟು ನೀರು, ಬಸ್ ಡಿಪೋ ಜಲಾವೃತ. ಶಾಂತಿನಗರದ ಬಿಎಂಟಿಸಿ ಬಸ್ ಡಿಪೋ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ಬಸ್ ಡಿಪೋಗೂ ನೀರು ನುಗ್ಗಿದ್ದು 10ಕ್ಕೂ ಹೆಚ್ಚು ಬಸ್ಗಳು ಸ್ಟಾರ್ಟ್ ಆಗದೆ ನಿಂತಲ್ಲೇ ನಿಂತಿದ್ವು. ಈ ಮಧ್ಯೆ ಮೆಕ್ಯಾನಿಕ್ಗಳಿಂದ ಬಸ್ ಸರಿಪಡಿಸೋ ಕಾರ್ಯ ನಡೆಯಿತು. ರಾಜಕಾಲುವೆ ಪಕ್ಕದಲ್ಲೇ ಇದೆ. ರಾಜಕಾಲುವೆಗೆ ನೀರು ಅಧಿಕವಾಗಿ ಹರಿದು ಬಂದಿರುವಂಥ ಪರಿಣಾಮವಾಗಿ ಎಲ್ಲ ಒಂದು ನೀರು ಕೂಡ ಈ ಒಂದು ಬಸ್ ಡಿಪೋ ಹಾಗೆ ಪಕ್ಕದಲ್ಲಿರುವಂಥ ಸಿಸಿಬಿ ಕಚೇರಿಗೂ ಕೂಡ ನುಗ್ಗಿರುವಂಥದ್ದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಿಎಂಟಿಸಿ ಬಸ್ಗೂ ನುಗ್ಗಿದ ಮಳೆ ನೀರು. ವರುಣನ ಅಬ್ಬರ ಎಷ್ಟಿತ್ತಂದ್ರೆ ಬಿಎಂಟಿಸಿ ಬಸ್ ಒಳಗೂ ಮಳೆ ನೀರು ನುಗ್ಗಿತ್ತು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಈ ದೃಶ್ಯ ಕಂಡು ಬಂದಿತ್ತು. ರಸ್ತೆಯ ನೀರು ಬಸ್ ಒಳಗೆ ನುಗ್ಗಿ ನೀರಲ್ಲೇ ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ. ಪಣತ್ತೂರು ರೈಲ್ವೆ ಬ್ರಿಡ್ಜ್ ಜಲಾವೃತ, ನೀರಲ್ಲೇ ಸ್ಟ್ರಕ್ ಆದ ಟ್ರಕ್. ರಾತ್ರಿ ಮಳೆಗೆ ಪಣತ್ತೂರು ರೈಲ್ವೆ ಬ್ರಿಡ್ಜ್ ಸಂಪೂರ್ಣ ಕೆಸರುಮಯವಾಗಿದೆ. ಇದರಿಂದ ಮುಂದಕ್ಕೆ ಚಲಿಸಲಾಗದೆ ಕೆಸರಲ್ಲೇ ಟ್ರಕ್ ಸ್ಟ್ರಕ್ ಆಗಿ ನಿಂತಿತ್ತು. ಒಟ್ಟಾರೆ ಮಳೆಗಾಲ ಆರಂಭದಲ್ಲಿ ಇಷ್ಟೆಲ್ಲ ಅವಾಂತರ ಎದುರಿಸ್ತಿರೋ ಸಿಲಿಕಾನ್ ಸಿಟಿ ಮಂದಿ ಮಳೆಗಾಲ ಆರಂಭ ಆದ್ರೆ ಇನ್ ಹೇಗೋ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ. ಭಾರತ್ ಕೃಷ್ಣಪ್ಪ ಜೊತೆ ಪ್ರಗತಿ, ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.